ಲೋ ಮಗ, ನಮ್ ಸ್ಕೂಲ್ ಸರ್ ಬರ್ತಾವ್ರು. ಬಳಪ ಹಿಡಿದ ಭಗವಂತ ಸರ್ ನಮಸ್ತೆ. ನಮಸ್ತೆ ಸರ್. ಏನ್ರಪ್ಪ ಮಾಡ್ತಿದ್ದೀರಾ ಇಷ್ಟೊತ್ತಲ್ಲಿ? ಸರ್ ಟೀ ಕುಡಿಯಕ್ ಬಂದಿದ್ವಿ. ಈ ಟೈಮಲ್ಲಿ ಏನಪ್ಪ, ಮನೆ ಹೋಗ್ರಿ. ಸರ್ ಇಷ್ಟೊತ್ತಲ್ಲಿ ನಡ್ಕೊ ಹೋಗ್ತಿದ್ರೆ ನಾನು ಡ್ರಾಪ್ ಮಾಡ್ಬೇಕಾ? ಇಲ್ಲಪ್ಪ, ನನ್ ಮಗ ಬರ್ತಿದ್ದಾನೆ, ನೀವು 3 ಜನ ಹುಷಾರಾಗೋದು. ಕತ್ತಲೆಯಿಂದ ಬಂತ ನಮ್ಮ ಯಾರಣ್ಣ ಅವರು? ಏನ್ ನೀವು ಅಷ್ಟೊಂದು ಬೈ ಬೀಳ್ತಿದ್ರ ಅವ್ರಿಗೆ? ನಮ್ ಗುರುಗಳು. ನಾವ್ ಅವ್ರಿಗೆ ಭಯ ಬೀಳ್ತಿರ್ಲಿಲ್ಲ, ನಾವ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ. ಏನು ರೆಸ್ಪೆಕ್ಟ್? ನಾವ್ ಅವ್ರಿಗೆಲ್ಲ ತಲೆನೇ ಕರ್ಸ್ಕೊಳಲ್ಲ. ಹೌದಪ್ಪ, ನೀವು ರೆಸ್ಪೆಕ್ಟ್ ಕೊಡ್ತಾ ಇರೋದನ್ನ ನೋಡ್ತಾ ಇದೀವಿ. ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದ್ರಿಂದಾನೇ ನಾವು ಇವತ್ತೊಂದು ಒಳ್ಳೆ ಸ್ಥಾನದಲ್ಲಿ ಇದೀವಿ. ಜೀವನದಲ್ಲಿ ಒಬ್ಬ ಮನುಷ್ಯ ಮುಂದೆ ಹೋಗ್ಬೇಕಂತಂದ್ರೆ ಹಿಂದೆ ಒಬ್ಬ ಗುರು ಇರ್ಲೇಬೇಕು. ಯಾವಾಗ ಒಬ್ಬ ವ್ಯಕ್ತಿ ಅವ್ರ ಅಪ್ಪ ಅಮ್ಮ ವಿದ್ಯೆಗೆ ತಲೆ ಬಗ್ಗಿಸ್ತಾನೋ ಅವನ ಜೀವನದಲ್ಲಿ ತಲೆ ಎತ್ಕೊಂಡು ಬದುಕ್ತಾನೆ. ಗುರುಗೆ ಅಹಂಕಾರ ತೋರಿಸ್ತವನು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಿಲ್ಲ. ಅಣ್ಣ, ಇನ್ಮೇಲೆ ನಾವು ನಮ್ ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಟ ಮಾತಾಡ್ಸ್ತೀವಣ್ಣ. ಗೊತ್ತೋ ಗೊತ್ತಿಲ್ಲದೆ ನೀವು ನಿಮ್ಮ ಗುರುಗಳಿಗೆ ಹರ್ಟ್ ಮಾಡಿದ್ರೆ, ಬೇಜಾರು ಮಾಡಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಸಾರಿ ಕೇಳಿ.